ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಾನ್ಸ್ ರೋಸ್ಟ್ ಮಾಡೋದು ನೋಡೋಣ. ತುಂಬಾನೇ ಈಸಿಯಾಗಿ, ಟೇಸ್ಟಿಯಾಗಿ, ಯಮ್ಮಿಯಾಗಿ ಪ್ರಾನ್ಸ್ ರೋಸ್ಟ್ ಇದು ಮ್ಯಾಂಗ್ಳೂರ್ ಉಡುಪಿ ಸ್ಟೈಲ್ ಅಲ್ಲಿ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಪ್ರಾನ್ಸ್ ನ ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲು ಸಿಪ್ಪೆನ ತೆಗೆದು ಒಂದು ಕಟ್ ಹಾಕಿ ಮಧ್ಯದಲ್ಲಿ ಅದೊಂದು ಬ್ಲ್ಯಾಕ್ ಆದಂತ ಒಂದು ಇದಿರುತ್ತೆ, ತೆಗಿಬೇಕು. ಹೀಗೆ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ತಲೆನ ಮುರಿದು ಮತ್ತೆ ಸಿಪ್ಪೆನ ತೆಗಿಯೋಣ. ಸಿಪ್ಪೆ ಹೀಗೆ ತೆಗಿಬೇಕು ಮೆಲ್ಲಗೆ. ನೋಡಿ, ಹೀಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಟಿದ್ದೇನೆ ನಾನು. ಈಗ ಸ್ವಲ್ಪ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಲೆಮನ್ ಜ್ಯೂಸ್ ಒಂದು 2 ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಲೆ ಉರಿತಾ ಇದೆ. ಬಾಂಡಿ ಇಟ್ಕೊಂಡಿದ್ದೇನೆ. ಬಾಂಡಿ ಸ್ವಲ್ಪ ಬಿಸಿ ಆಗ್ಲಿ. ಈಗ ಒಂದು 3 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕಿದ ತಕ್ಷಣ ನಾವು ಪ್ರಾನ್ಸ್ ನ ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗೆದು ಸೆಪರೇಟ್ ಆಗಿಡೋಣ. ಈಗ ಬೇರೆ ಬಾಂಡ್ಲಿ ತಕೊಂಡಿದ್ದೀನಿ. ಅದು ಸಹ ಚೆನ್ನಾಗಿ ಬಿಸಿ ಆಗ್ಲಿ. ಬಾಂಡ್ಲಿ ಬಿಸಿ ಆಗ್ಲಿ. ಬಿಸಿ ಆಗಿದ್ಮೇಲೆ ಮತ್ತೆ ಒಂದು 3 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸೀ ಫುಡ್ಗೆಲ್ಲ ತೆಂಗಿನ ಎಣ್ಣೆ ಬಳಸೋದು ತುಂಬಾ ಒಳ್ಳೇದು, ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತ ನಾನು ಸೀ ಫುಡ್ಗೆ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೀನಿ. ಸೊ ಎಣ್ಣೆ ಕಾದಾಗಿದೆ. ಇಲ್ಲಿ ಸ್ವಲ್ಪ ಜಜ್ಜಿರುವಂತ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ 2 ಕಟ್ ಮಾಡಿರುವಂತ ಈರುಳ್ಳಿ ಸೇರಿಸ್ಕೊಳ್ತಾ ಇದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಬ್ರೌನ್ ಆಗ್ಬೇಕು ಚೆನ್ನಾಗಿ. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 4 ಒಣಮೆಣಸನ್ನ ಸೇರಿಸ್ಕೊಳ್ಳೋಣ. ಇದಕ್ಕೀಗ ಒಂದು ಕಟ್ ಮಾಡಿರುವಂತ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಗೊಜ್ಜು ತರ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಈಗ ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಒಂದು ಸ್ಪೂನು ಗರಂ ಮಸಾಲೆನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ. ಈಗ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ. ನೀರು ಹಾಕಿದ್ಮೇಲೆ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಗ್ರೇವಿ ತರ ಆಗಬೇಕು.
ಈಗ ನಾವು ಫ್ರೈ ಮಾಡಿಟ್ಟಿರುವಂತಹ ಪ್ರಾನ್ಸ್ನ ಸೇರಿಸ್ಕೊಳ್ಳೋಣ ಇಲ್ಲಿ. ಇನ್ನೊಂದು 10 ನಿಮಿಷ ಹೀಗೆ ಚೆನ್ನಾಗಿ ಒಲೆಯಲ್ಲಿ ಬೆಂದರೆ ಸಾಕು. ಇಲ್ಲಿ ನಾವು ಕೊನೆಯಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಒಳ್ಳೆ ಸೂಪರ್ ಅಂತ ಪರಿಮಳ ಬರ್ತಾ ಇದೆ. ಮನೆಯಲ್ಲೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಈ ರೆಸಿಪಿ ರೆಡಿ ಆಗುತ್ತೆ, ಯಾವಾಗ ಊಟ ಹಾಕಿ ತಿನ್ನೋಣ ಅಂತ. ಇನ್ನೊಂದು 5 ನಿಮಿಷ ಅಷ್ಟೇ, ಮುಗೀತು. ಆಯ್ತಾ, ಸ್ವಲ್ಪ ಡ್ರೈ ಆದ್ರೆ 5 ನಿಮಿಷ ಆಗಿದೆ. ಪ್ರಾನ್ಸ್ ರೋಸ್ಟ್ ರೆಡಿ ಆಗಿದೆ. ಸೂಪರ್ ಆಗಿ ನೋಡಿ, ಎಷ್ಟು ಚಂದ ಸೂಪರ್ ಆಗಿ ಕಲರ್ ಕಾಣ್ತಾ ಇದೆಯಲ್ಲ. ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಸಹ ಇರುತ್ತೆ. ಇದಕ್ಕೇನು ಕಾಂಬಿನೇಷನ್ ಅಂದರೆ ಒಂದು ರಸಮ್ ರೈಸ್ ಮತ್ತು ಪ್ರಾನ್ಸ್ ರೋಸ್ಟ್ ಪಕ್ಕದಲ್ಲಿ ಇದ್ಬಿಟ್ರೆ ಇನ್ನೇನು ಬೇಡ. ಸೊ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ.